ಕಪ್ಪ ಡೈರಿ ಬಾಂಬ್ ಸ್ಫೋಟಕ್ಕೆ ವಿವಾದಿತ ಉಕ್ಕಿನ ಸೇತುವೆ ನಿರ್ಮಾಣಕ್ಕೂ ಮೊದಲೇ ಉಡಿ ಸಾಗಿದೆ. ಸಿಎಂ ಸಂಸದೀಯ ಕಾರ್ಯದರ್ಶಿ ಗೋವಿಂದರಾಜು ಡೈರಿ ರಹಸ್ಯ ಬಹಿರಂಗವಾದ ಹಿನ್ನೆಲೆಯಲ್ಲಿ ಉಕ್ಕಿನ ಸೇತುವೆಯನ್ನ ರದ್ದುಗೊಳಿಸೋದಕ್ಕೆ ನಿರ್ಧರಿಸಲಾಗಿದೆ. ಇದರೊಂದಿಗೆ ಕಪ್ಪ ಕಾಣಿಕೆ ಕಳಂಕದಿಂದ ಮುಕ್ತವಾಗುವುದಕ್ಕೆ ಸ್ಟೀಲ್ ಬ್ರಿಡ್ಜ್ ರದ್ದುಗೊಳಿಸುವ ತೀರ್ಮಾನವನ್ನ ತೆಗೆದುಕೊಂಡಿದೆ ಸರ್ಕಾರ. ಈ ಸಂಬಂಧ ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ ಹೊರಬೀಳಲಿದೆ. ಸದ್ಯ ಬೆಂಗಳೂರು ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ನೇತೃತ್ವದಲ್ಲಿ ಸಭೆ ನಡೆಯುತ್ತಿದ್ದು, ಸಭೆಯ ಬಳಿಕ ಅಧಿಕೃತ ಘೋಷಣೆಯಾಗಲಿದೆ. ಇನ್ನು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ನೇತೃತ್ವದಲ್ಲಿ ಬೆಂಗಳೂರಿನ ನೀರಿನ ಸಮಸ್ಯೆ ಸಂಬಂಧ ಸಭೆ ಆರಂಭ ಆಯಿತು. ಆದರೆ ಆರಂಭದಲ್ಲೇ ಶಾಂತಿನಗರ ಕ್ಷೇತ್ರದ ಶಾಸಕ ಎನ್.ಎ. ಹ್ಯಾರಿಸ್ ಸ್ಟೀಲ್ ಬ್ರಿಡ್ಜ್ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಉಕ್ಕಿನ ಸೇತುವೆ ಕಾಮಗಾರಿ ಬಗ್ಗೆ ವಿಪಕ್ಷಗಳು ಅನವಶ್ಯಕ ವಿವಾದವನ್ನ ಸೃಷ್ಟಿಸುತ್ತಿವೆ, ಕಾಮಗಾರಿ ಬಗ್ಗೆ ದಿನಕ್ಕೊಂದು ಆರೋಪಗಳನ್ನ ಮಾಡ್ತಾ ಇವೆ, ಇದರಿಂದ ನಮಗೂ ಕೂಡ ಮುಜುಗರ ಆಗ್ತಾ ಇದೆ, ಒಳ್ಳೆ ಉದ್ದೇಶದಿಂದ ಸ್ಟೀಲ್ ಬ್ರಿಡ್ಜ್ ಅನ್ನ ಮಾಡಲಾಗ್ತಾ ಇದೆ, ಆದರೆ ವಿಪಕ್ಷಗಳ ಸುಳ್ಳು ಆರೋಪದಿಂದ ನಮಗೂ ನೋವಾಗಿದೆ ಅಂತ ಹ್ಯಾರಿಸ್ ಹೇಳಿದರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ನಿರ್ಧಾರವನ್ನ ಪ್ರಕಟಿಸಬೇಕು ಅಂತ ಕೂಡ ಆಗ್ರಹಿಸಿದರು. ಸನ್ಮಾನ್ಯ ಸಚಿವರೇ, ನೀರಿನಷ್ಟೇ ಸಮಸ್ಯೆ ಟ್ರಾಫಿಕ್ ಕೂಡ ಬೆಂಗಳೂರು ಸಿಟಿಯಲ್ಲಿದೆ. ನೀರಿನ ಬಗ್ಗೆ ಮಾತಾಡ್ತಾ ಏನಾಗ್ತಾ ಇದೆ, ನೀರಿನ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ ಮಾತಾಡೋಣ. ಏನಾಗಿದೆ, ಟ್ರಾಫಿಕ್ ನ ಇದ್ ಮಾಡ್ಲಿಕ್ಕೆ ತಾವೊಂದು ಸ್ಟೀಲ್ ಬ್ರಿಡ್ಜ್ ಅಂತ ಏನ್ ಪ್ರಾರಂಭ ಮಾಡಕ್ಕೆ ಇದ್ ಮಾಡಿದೀರಿ, ಅವರ ವಿಷಯ ಅಂತ ಮಾಡ್ತಾರೆ. ಅದು ಕೂಡ ಇವತ್ತು ಚರ್ಚೆ ಮಾಡೋಣ, ಯಾಕೆಂದ್ರೆ ಅದನ್ನ ಎಲ್ಲಾ ಮೀಡಿಯಾದ್ರಲ್ಲೂ ಎಲ್ಲಾದ್ರಲ್ಲೂ ಅದೇ ಮಾತು ಬರ್ತಾ ಇದೆ ಸರ್. ನೀರಿನ ವಿಷಯ ಹರೀಶ್ ಅವ್ರೆ, ಈಗ ನೀರಿನ ವಿಚಾರ ಮಾತಾಡ್ಬಿಡೋಣ ಸರ್. ಇಲ್ಲ, ಇದು ಕೇಳಿ ಸರ್, ಆ ವಿಚಾರಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಅಲ್ಲ ಸರ್, ಅದು ಕೂಡ ಮಾತಾಡೋಣ ಸರ್. ಕೇಳಿ ಸರ್, ಈಗ ಮಾತಾಡಿ ದಯವಿಟ್ಟು. ಈಗ ನೀರಷ್ಟೇ ಮುಖ್ಯ ಸರ್. ಇದು ಕೂಡ ಬೆಳಿಗ್ಗೆ ಟಿವಿ ಹಾಕಿದ್ರೆ ಬರೀ ಅದೇ ಇರುತ್ತೆ ಸರ್. ಟಿವಿಯಲ್ಲಿ ಕೂಡ ದಯವಿಟ್ಟು ಅದನ್ನು ಕೂಡ ನಿಮಗೂ ಅವಕಾಶ. ಬೆಂಗಳೂರವ್ರು ಎಲ್ಲರೂ ಇದೀವಿ ಇಲ್ಲಿ ಸರ್. ಇದು ಬೆಂಗಳೂರು ಬಗ್ಗೆ ಇರುವಂತ ಚರ್ಚೆ ಸರ್. ದಯವಿಟ್ಟು ಅದನ್ನು ತಗೊಳ್ಳೋಣ ಸರ್. ಸುಮ್ಮನೆ ಬಿಡ್ಬೇಕು ಅಂತ ಇರೋದು ಅಲ್ಲ. ಯಾಕೆಂದ್ರೆ ಏನಾಗಿದೆ ಸರ್, ತಾವು ಒಳ್ಳೆ ಒಂದು ಕೆಲಸ ಮಾಡಕ್ ಹೋಗಿದ್ದೀರಿ, ಆದ್ರೆ ಅದರ ವಿರುದ್ಧವಾಗಿ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಕೂಡ ಕೇಳಿ. ಏನು ಒಂದು 5 ನಿಮಿಷದಲ್ಲಿ ಏನು ಆಗೋದಿಲ್ಲ. ನೀರು ಚರ್ಚೆ ಆಗ್ಬಿಡ್ಲಿ, ಯಾಕಂದ್ರೆ ಫಸ್ಟ್ ನೀರು ಚರ್ಚೆ ಆಗ್ಲಿ. ನೀರು ಚರ್ಚೆ ಆಗ್ಲಿ, ಯಾಕೆಂದ್ರೆ ಇವತ್ತಿನ ಸಭೆ ಕರೆದಿರೋದು ನೀರಿನ ಬಗ್ಗೆ. ಆಮೇಲೆ ನಮ್ಗೆ ಇರುವಂತದ್ದು ಈಗ ಬೇಸಿಗೆ. ನೀರು ಚರ್ಚೆ ಆಗ್ಲಿ, ಅದಕ್ಕೆ ಮೊದ್ಲಿದ 2 ನಿಮಿಷ ಮಾತಾಡಿ ಮುಗಿಸ್ಬೋದು ಸಚಿವರು ಸರ್. ಈಗ ಸರ್, ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಸರ್. ಇದು ಕೂಡ ನೀವು ಚರ್ಚೆ ಮಾಡೋದು ಒಳ್ಳೇದು ಅಂತ ನನ್ಗನ್ನಿಸುತ್ತೆ. ರಾಮಲಿಂಗ ರೆಡ್ಡಿ ಅವರು ಮಾತಾಡ್ತಾರೆ. ಅದಕ್ಕೆ ನಮ್ಮ ಮೀಟಿಂಗ್ ಕಂಟಿನ್ಯೂ ಮಾಡಿ. ಇಲ್ಲ, ಒಂದ್ ಕೆಲಸ ಮಾಡಿ, ನೀರಿಗೆ ಇಷ್ಟು ಟೈಮ್ ಅಂತ ಮೀಸಲಿಡ್ರಿ. ಆಮೇಲೆ ಬೇಕಾದ್ರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ವೈಸ್ ಸಮಸ್ಯೆ ಕೇಳ್ರಿ, ನಾವು ಅದಕ್ಕೆ ನಮಗೂ ಸಂತೋಷನೇ. ಅಲ್ಲ, ಇದೇನೋ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ ಮಾತ್ರ ವಿಚಾರ ಅಲ್ಲ, ಇಡೀ ಬೆಂಗಳೂರಿಗೆ ಸಂಬಂಧಪಟ್ಟಿರೋ ವಿಚಾರ ಇದು. ಅಲ್ಲ, ಈಗ ಒಂದು ಅರ್ಥ ಆಗ್ತಾ ಇಲ್ಲ. ಇವತ್ತಿನ ಸಭೆ ಜಲಮಂಡಳಿ ನೀರಿನ ಸಮಸ್ಯೆ ಬಗ್ಗೆ ನಾವು ಮೀಟಿಂಗ್ ಸೇರ್ತಾ ಇದೀವಿ. ನಾವು ನೀರಿನ ಬಗ್ಗೆ ಮಾತಾಡಿ. ಈಗ ಹರೀಶ್ ಅವರೇ, ದಯವಿಟ್ಟು ನೀರು ವಿಚಾರ ಮಾತಾಡಿ, ನಂತರ ನಿಮಗೆ ಅವಕಾಶ ಮಾಡಿಕೊಡ್ತೀನಿ. ಸರ್, ಮಾನ್ಯ ಸಚಿವರೇ, ಸರಿ ಈಗ ಈ ಕಡೆಯಿಂದ ಕೇಳಿ ಸರ್. ನೀರೊಂದು ಮಾತಾಡಿ. ಸಾಮಾನ್ಯ ಸಚಿವರು ಇವತ್ತು ಬೆಂಗಳೂರಲ್ಲಿ ಎಲ್ಲಾ ಶಾಸಕರನ್ನ ತಾವು ಕೂಗಿದ್ದೀರಿ, ಮೀಟಿಂಗ್ ಕೂಗಿದ್ದೀರಿ ಸರ್. ನೀರೊಂದು ಎಷ್ಟು ಪ್ರಾಬ್ಲಮ್ಸ್ ಇದೆಯೋ ಹ್ಯಾರಿಸ್ ಹೇಳ್ತಾ ಇರ್ತಕ್ಕ. ಉಕ್ಕಿನ ಸೇತುವೆಗಾಗಿ ನಮ್ಮ ಸರ್ಕಾರ ಕಪ್ಪ ಕಾಣಿಕೆ ತೆಗೆದುಕೊಂಡಿದೆ ಅಂತ ಆರೋಪ ಮಾಡಲಾಗಿದೆ. ಇವೆಲ್ಲವನ್ನು ಸಹಿಸಿಕೊಂಡು ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಹನೆಗೂ ಮಿತಿ ಇದೆ ಅಂತ ಬೆಂಗಳೂರು ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಹೇಳಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ತಮಗೆ ಸ್ಟೀಲ್ ಬ್ರಿಡ್ಜ್ ಬೇಕೋ ಬೇಡವೋ ಅನ್ನೋದನ್ನ ಸ್ಪಷ್ಟಪಡಿಸಲಿ ಅಂತ ಆಗ್ರಹಿಸಿದರು. ಆದರೆ ನೀರಿನ ಸಮಸ್ಯೆಯ ಬಗ್ಗೆ ಚರ್ಚಿಸಲು ಕರೆದ ಸಭೆಯಲ್ಲಿ ಉಕ್ಕಿನ ಸೇತುವೆಯೇ ಪ್ರಮುಖ ವಿಷಯವಾಗ್ತಾ ಇರೋದು ಸರಿಯಲ್ಲ ಅಂತ ಬಿಜೆಪಿ ಶಾಸಕರು ಹೇಳಿದರು. ಒಂದು ಹಂತದಲ್ಲಿ ಶಾಸಕರಾದ ಹ್ಯಾರಿಸ್, ಮುನಿರತ್ನ ಮತ್ತು ಎಸ್.ಟಿ. ಸೋಮಶೇಖರ್ ನಮಗೆ ಸ್ಟೀಲ್ ಬ್ರಿಡ್ಜ್ ಬೇಡ, ನೀರು ಕೊಡಿ ಅಂತ ಆಗ್ರಹಿಸಿದರು. ಹ್ಯಾರಿಸ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಂದ್ರೆ ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡ ಅಂತ. ಅವರೇನು ಹೇಳ್ತಿದ್ದಾರೆ, ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ
ಆ ವಿಚಾರದಲ್ಲಿ ಸಮೇತ ತಮ್ಮ ಒಂದು ಅಭಿಪ್ರಾಯವನ್ನ ತೆಗೆಯಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ. ಯಾಕಂದ್ರೆ ಹೇಳ್ಬಿಟ್ರೆ ಈ ಸ್ಟೀಲ್ ಬ್ರಿಡ್ಜ್ ಮಾಡಿದ ಸಮೇತ ಜನರಿಗೋಸ್ಕರ ಮಾಡಿದ್ವಿ, ಜನ ಒಂದು ಟ್ರಾಫಿಕ್ ಇನ್ನೊಂದು ದಿವಸ ಕರೀರಿ ಸರ್, ಆ subject ಹಾಕ್ಬಿಟ್ಟು ಬೇಡ ಅಂತ ಯಾರು ಹೇಳಿದ್ದಾರೆ? ನಾವು ಬರಕ್ ready ಇದೀವಿ. ಅಲ್ಲ ಕೇಳಿ, ನಿಮ್ಮ ನಮಗೇನಂತ ಹೇಳ್ಬಿಟ್ರೆ ಅಲ್ಲ ನಮಗೂ ಸಮಯ ಮಾಡ್ಲಿಕ್ಕೆ ಗೊತ್ತಿದೆ, ಆದ್ರೆ ನಮ್ ಟಾಲರೆನ್ಸಿಗೆ ಒಂದು ಲಿಮಿಟ್ ಬೇಕಾಗ್ತದೆ. ಯಾಕಂದ್ರೆ ಹೇಳಿದ್ರೆ ಯಾರಾದ್ರೂ ದಾಖಲೆ ಕೊಟ್ಟು ಹೇಳಿದ್ದಾರೆ, ನಾವು ದುಡ್ಡು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಏನೋ ಅದು ಬರೀ ರಸ್ತೆಯಲ್ಲಿ ಹೋಗೋರು ಹೇಳಿಲ್ಲ, ಯಾರು ಅವ್ರು ಹೇಳಿದಾರೆ ಅಂದ್ರೆ ಅಧಿಕೃತ ಇದ್ದೇ ಇರ್ಬೋದು ಸರ್, ಅವ್ರಿಗೆ ಕೇಳಿ ಹೋಗಿ, ಬೇಡ ಅಂತ ಹೇಳಲ್ಲ. ಇವತ್ತಿನ ಸಬ್ಜೆಕ್ಟ್ ಅಜೆಂಡಾ ಏನು? ನೀವು ಮಾಧ್ಯಮದವ್ರನ್ನ ಕರೆದ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನೀರು ಕೊಡ್ತೀರಿ ಅಂತ ನಾವು ನೀರು ಕೊಡ್ತೀವಿ ಅಂತ ನಿಮ್ಮ ಪ್ರತಿಯೊಬ್ರು ಹೇಳ್ಬಿಡ್ಲಿ ಸರ್. ಅದ್ರ ಬಗ್ಗೆ ಇನ್ನೊಂದ್ ದಿವಸ ಮಾತಾಡೋಣ. ಇನ್ನೊಂದು ದಿವಸ ಮಾತಾಡಿ, ಏನ್ ಅದಕ್ಕೆ ಸರ್ ಈಗ ಬರೀ ಅದು ಒಂದೇ ಅಲ್ಲ, ಇನ್ನೂ 10 ವಿಷಯ 100 ವಿಷಯ ಇಲ್ಲ ಅಂತ ಹೇಳಿದೆ ನಾನು. ಆರೀಸ್ ಅವ್ರಿಗೆ ಒಂದು 5 ನಿಮಿಷದಲ್ಲಿ ಮುಗಿಸಬಹುದು. ಆರೀಸ್ ಅವರು ಸರ್ ನೀವು ಕರೆದಿರೋ ಮೀಟಿಂಗ್ ವಿಷಯ ಏನು ಸರ್? ದಯವಿಟ್ಟು ಸ್ವಲ್ಪ ಸಮಯ ಕೊಟ್ಟರೆ ಅದನ್ನು ಮಾತಾಡಿ ಸ್ಟೀಲ್ ಬ್ರಿಡ್ಜ್ ಬೇಡ ಬೇಡ ಅಂತ ಹೇಳ್ತಿದ್ದಾರೆ. ಯಾರು ಆರೀಸ್ ಅವರು ಈ ತರ ಆಪಾದನೆ ಬರ್ತಾ ಸ್ಟೀಲ್ ಬ್ರಿಡ್ಜ್ ಬೇಕಾಗಿಲ್ಲ. ಹಾರಿಸ್ ಅವರು ಮಾತಾಡ್ಲಿ ಸರ್. ಈಗ ನಾನು ಹೇಳ್ತಾ ಇರೋದು ಯಾವುದೇ ವಿಚಾರ ಪ್ರಸ್ತಾಪಿಕೆಯಲ್ಲೆಲ್ಲ ಬರ್ತದೆ, ಇದು ಬರ್ತದೆ, ಅದಕ್ಕೂ ಅದು ಭಾರಿ ಪ್ರಮುಖವಾದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲಿ ಈ ಸರ್ಕಾರ ಹಣ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಪತ್ರಿಕೆಯಲ್ಲಿ ಬರ್ತದೆ. ಇದು ಆತರ ಆಪಾದನೆ ಇಟ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ನಾನು ಸರ್ಕಾರ ವತಿಯಿಂದ ನಾನು ಬೇಕಂತ ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಹೇಳ್ಬಿಟ್ರೆ ಸ್ಟೀಲ್ ಬ್ರಿಡ್ಜ್ ನಿಮ್ಮ ಮೀಟಿಂಗ್ ಕರೆದಿರೋ ನೀರಿಗೋಸ್ಕರ ಸ್ಟೀಲ್ ನೀವು ಅಭಿಪ್ರಾಯ ಹೇಳಿ ಈ ಸಭೆಯಲ್ಲಿ. ನೀವು ಎಲ್ಲರೂ ಬೇಡ. ಒಂದ್ ನಿಮಿಷ ಸರ್, ಮಾನ್ಯ ಸಚಿವರೇ, ಯಾಕಂದ್ರೆ ಸ್ಟೀಲ್ ಬ್ರಿಡ್ಜ್ ಯಾಕೆ ಬೇಕು ಅಂತ ನಾವ್ ಹೇಳ್ತಾ ಇದ್ದೀವಿ. ಯಾತಕ್ಕೆ ಅಂತಂದ್ರೆ ಆ ಭಾಗದಿಂದ ಬರ್ತಕ್ಕಂಥವ್ರು ನಾವು ಅಲ್ಲಿ ದಿನ ಬೆಳಗಾದ್ರೆ ಓಡಾಡ್ತಕ್ಕಂಥ ಎಷ್ಟು ಕಷ್ಟ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ನಮ್ಗೆ ಅಲ್ಲಿಗೆ ಯಾಕಂದ್ರೆ ಈ ಬೆಂಗಳೂರಿನ ಇನ್ನೊಂದು ಪಾರ್ಟ್ನಲ್ಲಿ ಇರ್ತಕ್ಕಂಥ ಜನ ಬೇಡ ಅಂತ ಹೇಳಿದ್ರು ಕೂಡ ನಾವು ಉತ್ತರ ಭಾಗಕ್ಕೆ ಹೋಗ್ಬೇಕಾಗ್ತದೆ. ಜನಕ್ಕೆ ಅದು ನಿಜವಾಗ್ಲೂ ಬೇಕಾಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ಅಲ್ಲ ಅದು ಚರ್ಚೆ ಮಾಡೋಣ ಸರ್. ಸ್ಟೀಲ್ ಬ್ರಿಡ್ಜ್ ದಯವಿಟ್ಟು ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಬೇಡ, ಅದಕ್ಕೆ ಬೇಕಾದ್ರೆ ನೀವು ಕ್ಯಾನ್ಸಲ್. ಹೌದು, ಬೇಕಾದ್ರೆ ಇನ್ನೊಂದ್ ದಿವಸ ಮಾಡಿದ್ರೆ ಮಾಡ್ಲಿ ಸರ್. ನೀವು ನಮಗೆ ನೀರ್ ಇಂಪಾರ್ಟೆಂಟ್. ಅಲ್ಲ ಇವತ್ತು ಸರ್ ನೀರ್ ಬಗ್ಗೆ ಮಾತಾಡೋಣ ಸರ್. ಇವತ್ತು ಸ್ಟೀಲ್ ಬ್ರಿಡ್ಜ್ ಇವತ್ತೇ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಮ್ಗೆ ಅದು ಬೇಕಾಗಿಲ್ಲ, ನಮಗ್ ನೀರ್ ಬೇಕಷ್ಟೇ. ಅಲ್ಲ ನೀರ್ ಮೊದಲನೇ ಸರ್, ಇವತ್ತು ಬೆಂಗಳೂರು ನಗರದಲ್ಲಿ ಸರ್ ದಯಮಾಡಿ ಸಚಿವರು ಕೇಳಬೇಕು ಸರ್, ಇಲ್ಲಿ ನಾವಿಲ್ಲಿ ಸೇರತಕ್ಕಂಥ ಏನಕ್ಕೆ ಅಂತಂದ್ರೆ ಬೆಂಗಳೂರು ನಗರದ ಜನ ಇವತ್ತು ಸಾಯ್ತಾ ಇದಾರೆ ನೀರಿಂದ. 4 ವರ್ಷದಿಂದ ಬರಗಾಲ ಬಂದಿದೆ, ಇವತ್ತು ಕುಡಿಯೋದಕ್ಕೆ ನೀರಿಂದ ಸಾಯ್ತಾ ಇದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ಈಗ ಅಲ್ಲ ಈಗ ಬದಲು ನೀರ್ದು ಮಾತಾಡಿ ಸಮಯ ಇದ್ರೆ ಬೇರೆ ಮಾತಾಡೋಣ. ಜಮೀರ್ ಅವರೇ, ಕರೆದಿರೋದು ನೀರಿಗೋಸ್ಕರವಾಗಿ ನಾನು ಒಪ್ಕೊಳ್ತೀನಿ. ಆದ್ರೆ ಬೇರೆ ಪ್ರಾಮುಖ್ಯವಾದ ವಿಚಾರ ಪ್ರಸ್ತಾಪ ಆದ ಸಮೇತ ಅಧ್ಯಕ್ಷರಾಗಿ, ಈ ಸಭೆಯ ಅಧ್ಯಕ್ಷರಾಗಿ ನಾನು ಅಲೋ ಮಾಡ್ಲಿಕ್ಕೆ ನನಗೆ ಪವರ್ ಇದೆ. ಈಗ ಕೇಳ್ತೀನಿ, ಈಗ ನಾನು ಹೇಳ್ತೀನಿ, ಈಗ MLAs ಇದೀವಲ್ಲ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಂಡ್ಬಿಡಿ. ಯಾಕೆ ಮೀಡಿಯಲ್ಲಿ ಅಲ್ಲಿ ಮಾತಾಡೋದು ನೀವು? ಆಗಾಗ್ಗೆ ಪದೇ ಪದೇ ಪ್ರಸ್ತಾಪವಾಗಿ ಹಾಗೆ ಮತ್ತೆ ಒಂಥರ ತಣ್ಣಗೆ ಆಗಿ ಹೋಗುವಂತಹ ಡಬ್ಬಿಂಗ್ ವಿರೋಧಿ ಅಥವಾ ಪರದ ಘೋಷಣೆಗಳು ಮತ್ತೆ ಮೊಳಗುತ್ತಾ ಇವೆ. ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಚಿತ್ರ ಬಿಡುಗಡೆ ಮಾಡಲು ಬಿಡಲ್ಲ. ಒಂದು ವೇಳೆ ಡಬ್ಬಿಂಗ್ ಚಿತ್ರವನ್ನು ಬಿಡುಗಡೆ ಮಾಡಿದರೆ ಆ ಥಿಯೇಟರ್ಗೆ ಬೆಂಕಿ ಹಾಕ್ತೀನಿ ಅಂತ ನಟ ಜಗ್ಗೇಶ್ ಹೇಳಿದ್ದಾರೆ. ಬಹುಭಾಷಾ ನಟ ಕಿಚ್ಚ ಸುದೀಪ್ಗೆ ಪ್ರತಿಷ್ಠಿತ ಆಂಧ್ರ ಪ್ರದೇಶ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿ ನಂದಿ ಅವಾರ್ಡ್ ಸಿಕ್ಕಿದೆ.